ನಮಸ್ಕಾರ ಪ್ರಿಯ ವೀಕ್ಷಕರೇ. ನಿಮ್ಮ ಪ್ರಿಯ ಗೌರಿ ಕಲ್ಯಾಣ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ಈಗ ನಾವು ತುಂಬಾ ವಿವರವಾಗಿ ಮನಸ್ಸಿಗೆ ತಾಕುವ ರೀತಿಯಲ್ಲಿ ನೋಡಿ. ಕೊನೆಯಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತ್ಬೇಡಿ. ಮೊದಲಿಗೆ ಕಾಂತಲಕ್ಷ್ಮಿಯ ಮನಸ್ಥಿತಿ. ಸಂಚಿಕೆ ಶುರುವಾಗುತ್ತಲ್ಲೇ ಕಾಂತಲಕ್ಷ್ಮಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರೂ ಅವಳ ಮನಸ್ಸು ಮಾತ್ರ ಶಾಂತವಾಗಿಲ್ಲ. ಅವಳು ಬೆವರುತ್ತಾ ಇರುವುದು ಕೇವಲ ಬಿಸಿಲಿಂದ ಅಲ್ಲ, ಒಳಗಿನ ಭಯದಿಂದ. ಶೇಟ್ ಬಂದು ಸಾಲದ ಬಡ್ಡಿ ಕೇಳೋ ಕ್ಷಣ ಅವಳ ಹೃದಯದಲ್ಲೇ ಮಡುಕು ಶುರುವಾಗ್ತದೆ. ಹೊರಗೆ ಧೈರ್ಯವಾಗಿ ಮಾತಾಡಕ್ಕೆ ಪ್ರಯತ್ನ ಮಾಡ್ತಾಳೆ, ಆದರೆ ಒಳಗೆ ಅವಳು ಸಂಪೂರ್ಣವಾಗಿ ಒಡೆಯುತ್ತಿರುವಳು. ಮನೆಯವರಿಗೂ ಈ ವಿಷಯ ಗೊತ್ತಾದ್ರೆ ಅವಳ ಗೌರವವೇ ಹೋಗ್ಬಿಡುತ್ತೆ ಅನ್ನೋ ಭಯ ಅವಳ ಪ್ರತಿಯೊಂದು ಮಾತಿನಲ್ಲಿ ಕಾಣಿಸುತ್ತದೆ. ಶೇಟ್ ಜೊತೆಗಿನ ಸನ್ನಿವೇಶದ ತೀವ್ರತೆ. ಶೇಟ್ ಬಡ್ಡಿ ಕೇಳೋದಕ್ಕೆ ಬಂದಾಗ ಕಾಂತಲಕ್ಷ್ಮಿ ಮೊದಲಿಗೆ ಕೋಪದಲ್ಲಿ ಬೈಯುತ್ತಾಳೆ, ಆದರೆ ಕ್ಷಣದಲ್ಲೇ ಅವಳು ತನ್ನ ಸ್ಥಿತಿ ನೆನಪಿಸಿಕೊಂಡು ವಿನಯದಿಂದ ಬೇಡಿಕೊಳ್ಳುತ್ತಾಳೆ. ನನ್ನ ಕೈಕಾಲು ಮುರಿದ್ಬಿಡ್ತಾರೆ ಅನ್ನೋ ಅವಳ ಮಾತು ಅವಳು ಎಷ್ಟು ಒತ್ತಡದಲ್ಲಿ ಬದುಕುತ್ತಿದ್ದಾಳೆ ಅನ್ನೋದನ್ನು ತೋರಿಸುತ್ತದೆ. ಇಲ್ಲಿ ನಾವು ಒಂದು ದೊಡ್ಡ ಸತ್ಯ ನೋಡಬಹುದು. ಮಾನವನ ಅಹಂಕಾರ ಅವನ ಪರಿಸ್ಥಿತಿಗೆ ಮುಂದೆ ನಿಲ್ಲೋದಿಲ್ಲ. ಶಾಂತವೀರ ಬಂದಾಗ ಕಾಂತಲಕ್ಷ್ಮಿ ಕ್ಷಣಾರ್ಧದಲ್ಲಿ ಸುಳ್ಳು ಕಥೆ ಹೇಳಿ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡ್ತಾಳೆ. ಅವಳ ಬುದ್ಧಿವಂತಿಕೆ ಇಲ್ಲಿ ಸ್ಪಷ್ಟ. ಆದರೆ ಆ ಸುಳ್ಳಿನ ಹಿಂದೆ ಅವಳ ಭಯ ಇನ್ನೂ ಹೆಚ್ಚಾಗುತ್ತದೆ. ಶಾಂತವೀರನು ಕೊಟ್ಟ ಎಚ್ಚರಿಕೆ, ಸಾಲ ಮಾಡ್ಕೊಂಡಿದ್ರೆ ಮನೆ ಕಳೆದುಕೊಳ್ತೀವಿ ಅಂತ, ಇದು ಕಥೆಗೆ ಇನ್ನಷ್ಟು ಟೆನ್ಷನ್ ಕೊಡುತ್ತದೆ. ದೇವರ ಮುಂದೆ ಕಾಂತಲಕ್ಷ್ಮಿಯ ಪ್ರಾರ್ಥನೆ. ಎಲ್ಲರೂ ಹೋಗಿದ ಮೇಲೆ ಕಾಂತಲಕ್ಷ್ಮಿ ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡೋ ಸೀನ್ ತುಂಬಾ ಭಾವನಾತ್ಮಕ. ಇವತ್ತು ಹೇಗೋ ಕಾಪಾಡಿದೀಯಾ ಅನ್ನೋ ಅವಳ ಮಾತು ಅವಳ ನಂಬಿಕೆಯನ್ನು ತೋರಿಸಿದ್ರೂ ಅದೇ ಸಮಯದಲ್ಲಿ ಅವಳ ತಪ್ಪಿನ ಭಯವನ್ನೂ ತೋರಿಸುತ್ತದೆ. ಇದು ಜೀವನದ ಒಂದು ನಿಜ. ತಪ್ಪು ಮಾಡಿದವರು ದೇವರನ್ನು ನೆನೆಸೋದು ಭಯದಿಂದ. ಮೋನಿಕಾದ ನೋವು ಮತ್ತು ಹಠ. ಇನ್ನೊಂದು ಕಡೆ ಮೋನಿಕಾ ಗೇಟ್ ಮುಂದೆ ಬಿಸಿಲಲ್ಲಿ ನಿಂತು ತನ್ನ ಜೀವನದ ದೊಡ್ಡ ನಿರ್ಧಾರ ತೆಗೆದುಕೊಳ್ತಾಳೆ. ಅವಳ ಬಳಿ ಹಣ ಇಲ್ಲ, ಆಶ್ರಯ ಇಲ್ಲ, ಆದರೆ ಮನಸ್ಸಿನಲ್ಲಿ ಒಂದು ಹಠ ಮಾತ್ರ ಇದೆ, ನನ್ನ ಹಕ್ಕು ನನಗೆ ಬೇಕು ಅಂತ. ಅವಳು ಅನಿಕೇತ್ಗೆ ಮತ್ತೆ ಮತ್ತೆ ಕಾಲ್ ಮಾಡೋದು ಅವಳ ಒಂಟಿತನವನ್ನು ತೋರಿಸುತ್ತದೆ. ಯಾರಾದ್ರೂ ಒಬ್ಬನು ತನ್ನ ಕಡೆ ನಿಂತು ಸಹಾಯ ಮಾಡಲಿ ಅನ್ನೋ ಅವಳ ಆಕಾಂಕ್ಷೆ ಪ್ರೇಕ್ಷಕರ ಮನಸ್ಸಿಗೆ ತಾಕುತ್ತದೆ. ಅನಿಕೇತ್ನ ಭಯಭೀತ ಪ್ರೀತಿ. ಅನಿಕೇತ್ ಮೋನಿಕಾವನ್ನು ಪ್ರೀತಿಸಿದ್ರೂ ಅವನು ತುಂಬಾ ಭಯಪಡುವವನಾಗಿದ್ದಾನೆ. ಮನೆಯವರಿಗೆ ಗೊತ್ತಾದ್ರೆ ಏನಾಗುತ್ತೆ ಅನ್ನೋ ಭಯ ಅವನನ್ನು ಹಿಂದಕ್ಕೆ ತಳ್ಳುತ್ತದೆ. ಮೋನಿಕಾ ಧೈರ್ಯವಾಗಿ ನನ್ನ ಹಕ್ಕು ಬೇಕು ಅಂತ ಹೇಳಿದ್ರೆ ಅನಿಕೇತ್ ಇದು ಅಪಾಯ ಅಂತ ಹೇಳ್ತಾನೆ. ಇಲ್ಲಿ ಸ್ಪಷ್ಟವಾಗುವುದು, ಪ್ರೀತಿ ಇದ್ದರೂ ಧೈರ್ಯವಿಲ್ಲದಿದ್ದರೆ ಅದು ಉಳಿಯೋದಿಲ್ಲ. ಮೋನಿಕಾದ ಮನಸ್ಸಿಗೆ ತಾಕುವ ನಿರ್ಧಾರ. ಕೊನೆಯಲ್ಲಿ ಅನಿಕೇತ್ ಅವಳನ್ನು ಬಿಟ್ಟು ಒಳಗೆ ಹೋಗೋ ಕ್ಷಣ ಮೋನಿಕಾದ ಹೃದಯ ಮುರಿದು ಹೋಗುತ್ತದೆ. ಇವನೂ ಕೈಕೊಟ್ಟ ಅನ್ನೋ ಅವಳ ಮಾತು ತುಂಬಾ ನೋವು ಕೊಡುತ್ತದೆ. ಆದರೆ ಅವಳು ಕುಗ್ಗುವುದಿಲ್ಲ. ನಮ್ಮ ಮನೆಗೆ ಹೋಗ್ತೀನಿ ಅನ್ನೋ ನಿರ್ಧಾರ ತೆಗೆದುಕೊಳ್ತಾಳೆ. ಇದು ಅವಳ ಬಲ. ಎಲ್ಲರೂ ಕೈಬಿಟ್ಟರೂ ಅವಳು ತನ್ನನ್ನೇ ನಂಬುತ್ತಾಳೆ. ಗೌರಿ ಮತ್ತು ವಿವೇಕ್ ಹಾಸ್ಯದಲ್ಲೇ ಕಾಳಜಿ. ಇಲ್ಲಿ ಕಥೆ ಸ್ವಲ್ಪ ಲೈಟ್ ಆಗುತ್ತದೆ. ಗೌರಿ ವಿವೇಕ್ಗೆ ಕಿರಿಕಿರಿ ಮಾಡ್ತಾ ಅವನನ್ನು ತಣ್ಣೀರಿನಲ್ಲಿ ಸ್ನಾನ ಮಾಡಕ್ಕೆ ಒತ್ತಾಯಿಸ್ತಾಳೆ. ಸರ್ ಅಂತ ಕರೀತಾ ಅವನನ್ನು ಕೋಪಕ್ಕೆ ತರುತ್ತಾಳೆ. ಆದರೆ ಈ ಎಲ್ಲಾ ಕಿರಿಕಿರಿಯ ಹಿಂದೆ ಒಂದು ಮುದ್ದಾದ ಕಾಳಜಿಯಿದೆ. ಅವಳು ಅವನ ಆರೋಗ್ಯಕ್ಕಾಗಿ ಚಿಂತಿಸುತ್ತಾಳೆ. ಆದರೆ ಅದನ್ನು ತೋರಿಸುವ ವಿಧಾನ ಮಾತ್ರ ಹಾಸ್ಯಮಯ. ಬಾತ್ರೂಮ್ ಸೀನ್ ನಗು ಮತ್ತು ಟೆನ್ಷನ್ ಮಿಶ್ರಣ. ಬಾತ್ರೂಮ್ನಲ್ಲಿ ಲಾಕ್ ಇಲ್ಲ ಅನ್ನೋದರಿಂದ ವಿವೇಕ್ ಹೆದರುತ್ತಾನೆ. ಗೌರಿ ಹಾಕೋ ಐಡಿಯಾ, ಹಾಡ್ ಹಾಕಿ ಯಾರೂ ಬರಲ್ಲ ಅಂತ, ಇದು ಸ್ವಲ್ಪ ಹಾಸ್ಯ ತರಿಸುತ್ತದೆ. ಆದರೆ ನಂತರ ಸೋಪ್ ಮೇಲೆ ಕಾಲ್ ಜಾರಿ ಬಿದ್ದಾಗ ಅಮ್ಮ ಕಾಪಾಡಿ ಅಂತ ಕೂಗೋ ಕ್ಷಣ ಸನ್ನಿವೇಶ ಹಾಸ್ಯದಿಂದ ಟೆನ್ಷನ್ಗೆ ತಿರುಗುತ್ತದೆ. ಮನೆಯವರು ಓಡಿ ಬರುವುದರಿಂದ ಕ್ಲೈಮ್ಯಾಕ್ಸ್ ಇನ್ನಷ್ಟು ಕುತೂಹಲಕರವಾಗುತ್ತದೆ. ಸಂಚಿಕೆಯ ಒಟ್ಟಾರೆ ಭಾವನೆ. ಈ ಪಾರ್ಟ್ 1 ಸಂಪೂರ್ಣವಾಗಿ ಭಾವನೆಗಳ ಸಂಯೋಜನೆ. ಕಾಂತಲಕ್ಷ್ಮಿಯ ಭಯ, ಮೋನಿಕಾದ ನೋವು, ಅನಿಕೇತ್ನ ಭಯ, ಗೌರಿ ವಿವೇಕ್ ಹಾಸ್ಯ ಎಲ್ಲವೂ ಸೇರಿ ಪ್ರೇಕ್ಷಕರ ಮನಸ್ಸನ್ನು ಹಿಡಿದಿಡುತ್ತದೆ. ಕೊನೆಯ ಮಾತು. ಮುಂದೆ ಏನಾಗುತ್ತೆ? ಮೋನಿಕಾ ಮನೆಗೆ ಹೋದ ಮೇಲೆ ಏನಾಗುತ್ತೆ? ವಿವೇಕ್ಗೆ ಏನಾದ್ರೂ ಆಗುತ್ತಾ? ನಿಮಗೆ ಈ ರೀತಿಯ ವಿಸ್ತಾರವಾದ ಮನಮುಟ್ಟುವ ಎಕ್ಸ್ಪ್ಲನೇಷನ್ ಇಷ್ಟವಾದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.